ವಿಧಾನಮಂಡಲ ಅಧಿವೇಶನದ ಕೊನೆಯ ದಿನದ ಹೈಡ್ರಾಮಾ ನೋಡ್ತಾ ಇದ್ದೀನಿ. ನಿನ್ನೆ ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ವಿಷಯದಲ್ಲಿ ಹಂಗಾಮ ನಡೀತು. ಬಸನಗೌಡ ಪಾಟೀಲ್ ಯತ್ನಾಳರು ಪ್ರಸ್ತಾಪಿಸಿದ ವಿಷಯಕ್ಕೆ ತಮ್ಮ ಹೆಸರು ಬಂದಿದೆ ಅನ್ನುವ ಕಾರಣಕ್ಕೆ ಸಹಕಾರ ಸಚಿವ KN ರಾಜಣ್ಣ ಎದ್ದು ನಿಂತು ಉತ್ತರಿಸಿದರು. ಹೌದು, ನನ್ನ ಹನಿ ಟ್ರ್ಯಾಪ್ ಪ್ರಯತ್ನ ನಡೀತು, ವಿಫಲಗೊಳಿಸಿದ್ದೇನೆ. ಅದರ ಬಗ್ಗೆ ನನ್ನ ಹತ್ರ ಪುರಾವೆಗಳಿದ್ದಾವೆ, ಅವುಗಳನ್ನ ನಾನು ಗೃಹ ಇಲಾಖೆಗೆ ಕೊಡ್ತೀನಿ, ತನಿಖೆಯಾಗಬೇಕು, ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಯಾಗಬೇಕು ಅಂತ KN ರಾಜಣ್ಣ ಹೇಳಿದ್ರು. ಇವತ್ತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಕಡೆ ವಿಪಕ್ಷಗಳ ಗಲಾಟೆ, ಎರಡೂ ಕಡೆ ಸದನದ ಬಾವಿಗಿಳಿದು ತನಿಖೆಗೆ ಆಗ್ರಹಿಸಿದ್ರು ಬಿಜೆಪಿ ಶಾಸಕರುಗಳು. ಅಧಿವೇಶನದ ಕೊನೆಯ ದಿನ ಇವತ್ತು 18 ಬಿಜೆಪಿ ಶಾಸಕರನ್ನ ಮುಂದಿನ 6 ತಿಂಗಳ ಅವಧಿಗೆ ಅಮಾನತು ಮಾಡಿ ಆದೇಶ ಕೊಟ್ಟರು ಸ್ಪೀಕರ್ UT ಖಾದರ್ ಅವರು. ಮುಂಗಾರು ಅಧಿವೇಶನಕ್ಕೂ ಇವರ ಅಮಾನತು. ಗಲಾಟೆ ಮಾಡ್ತಾ ಇದ್ದ ಬಿಜೆಪಿ ಶಾಸಕರನ್ನ ಮಾರ್ಷಲ್ಗಳ ಹೆಗಲ ಮೇಲೆ ಹೊತ್ಕೊಂಡು ಹೊರಗಡೆ ತಗೊಂಡು ಬಂದ್ರು. ಇಲ್ಲ ಬನ್ರಿ ಸದನದಿಂದ ಹೊರಗೆ ಹೋಗೋದಿಲ್ಲ ಅಂತ ಅಮಾನತಾದ ಶಾಸಕರು ಗಲಾಟೆ ಮಾಡಿದಾಗ ಮಾರ್ಷಲ್ಗಳು ಹೊತ್ಕೊಂಡು ಹೊರಗಡೆ ತಗೊಂಡು ಬಂದ್ರು. ಹದಿನೆಂಟು ಜನ ಶಾಸಕರನ್ನ ಇವತ್ತು ಅಮಾನತು ಮಾಡಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಮುಖ್ಯಮಂತ್ರಿಗಳು ಅದಕ್ಕೆ ರಿಪ್ಲೈ ಮಾಡಿದೆ. ನಾನು ಈ ಸಚಿವನ ಪರವಾಗಿದ್ದೀನಿ, ಈ ಸಚಿವನಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ದಿರಾ. ಇವತ್ತು BJP ಶಾಸಕರ ಮೇಲೆ ಯಾರು ನ್ಯಾಯಕ್ಕೋಸ್ಕರ ಹೋರಾಡಿದ್ರು, ಯಾರು ನ್ಯಾಯಾಂಗ ತನಿಖೆಯನ್ನು ಕೇಳಿದ್ರು, ಅವ್ರ ಮೇಲೆ ಇವತ್ತು ಗದಾಪ್ರಹಾರ ಮಾಡಿ ನಮ್ಮ ಶಾಸಕರನ್ನು ಸಸ್ಪೆಂಡ್ ಮಾಡಿರೋವಂಥದ್ದು ಎಷ್ಟು ನ್ಯಾಯ? ನಾವು ನ್ಯಾಯ ಕೇಳಿದ್ರು ಅಷ್ಟೇ, ಸದನದ ಗೌರವ ಕಾಪಾಡಿ ಅನ್ನೋ ನ್ಯಾಯವನ್ನು ಕೇಳಿದಿರಿ. ಇವತ್ತು ಕಾಂಗ್ರೆಸ್ಸಿನ ಪಾಟೀಲ್ರು, ಲಾ ಮಿನಿಸ್ಟ್ರು ಯಾವ ಮುಖ ಇಟ್ಕೊಂಡು ಓದ್ತಾರೆ? ನಾವು ಸದನಕ್ಕೆ ಗೌರವ ಕೇಳಿದಿರಿ, ಯಾವ ಮುಖ ಇಟ್ಕೊಂಡು ಸದನಕ್ಕೆ ಈ ಮಂತ್ರಿಗಳೆಲ್ಲ ಬಂದಿದ್ದಾರೆ? ನಾಚಿಕೆ ಆಗಬೇಕು ಕಾಂಗ್ರೆಸ್ ಅವ್ರಿಗೆ. ಮಾನ ಮರ್ಯಾದೆ ಇದ್ದರೆ ಅವರೇ ಕೇಳಬೇಕಾಯ್ತು. ನ್ಯಾಯಾಂಗ ತನಿಖೆ, CBI ತನಿಖೆಗೆ ಅವರೇ ಕೇಳಬೇಕಾಯ್ತು. ನಾವು ಕೇಳ್ತಾ ಇದ್ದೀರಿ ವಿರೋಧ ಪಕ್ಷವಾಗಿ ಸದನದ ಗೌರವ ಉಳಿಲಿ ಅಂತ. ಆದರೆ ಇವತ್ತು ಕಾಂಗ್ರೆಸ್ ಅವರು ನಮ್ಮನ್ನೆಲ್ಲ 18 ಜನನ ಸಸ್ಪೆಂಡ್ ಮಾಡಿರೋವಂಥದ್ದು ಅನ್ಯಾಯ. ಸದನಕ್ಕೆ ಅಗೌರವ ಮಾಡೋ ರೀತಿ ಸ್ಪೀಕರು ಕೂಡ ಕಾಂಗ್ರೆಸ್ ಪರವಾಗಿ. ನಾವೇನು ಸ್ಪೀಕರ್ನಿಗೆ ಏನು ಅನ್ಯಾಯ ಮಾಡಿಲ್ಲ, ನಾವು ನ್ಯಾಯ ಕೇಳಿದ್ದೀರಷ್ಟೇ. ಇದೇ ಗೌರವಾನ್ವಿತ ಸ್ಪೀಕರ್ ಅವರು ಸಸ್ಪೆಂಡ್ ಆಗಿದ್ದಾರೆ, ಹೋರಾಟ ಮಾಡಿ ಸ್ಪೀಕರ್ ಚೇಂಬರ್ಗೆ ಹತ್ತಿ ಸಸ್ಪೆಂಡ್ ಆಗಿದ್ದಾರೆ. ಅವರಿಂದ ಇದನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ. 6 ತಿಂಗಳು ಮಾಡಿದ್ದಾರೆ. ಇದು ಕಾಂಗ್ರೆಸ್ಸಿನ ಭ್ರಷ್ಟ ನೀತಿ, ಕಾಂಗ್ರೆಸ್ಸಿನ ದುರುಳ ನೀತಿ. ಕಾಂಗ್ರೆಸ್ ಅವರು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತಾರೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಇವತ್ತು ನಮ್ಮ ಶಾಸಕರನ್ನು ಸಸ್ಪೆಂಡ್ ಮಾಡಿರೋವಂಥದ್ದು ನಾನು ಖಂಡಿಸ್ತೀನಿ. ಇದು ಸದನಕ್ಕೆ ಮಾಡಿದಂಥ ಅಗೌರವ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
ಗೂಂಡಾಗಿರಿ ತೋರಿದ್ದಾರೆ ಅಂತ ಗೂಂಡಾಗಿರಿ ಅಂತ ಹೇಳಿದ್ದಾರೆ. ಮುಂದಿನ ಸರ್ ನಾವು ನ್ಯಾಯಾಂಗ ತನಿಖೆ ಕೇಳಿರೋದು ಗೂಂಡಾಗಿರಿ ಆಗ್ತೈತಾ? ಒಬ್ಬ ಮಂತ್ರಿ ಬಂದು ಭಿಕ್ಷೆ ಬೇಡ್ತಾ ಇದ್ರೆ ಸದನದಲ್ಲಿ ಗೂಂಡಾಗಿರಿ ಆಗುತ್ತಾ? ಸತ್ಯಮೇವ ಜಯತೆ ಅಂತ ಕೇಳಿದಿರಿ, ಸತ್ಯಮೇವ ಜಯತೆ, ಸತ್ಯಕ್ಕೆ ನ್ಯಾಯ ಕೊಡಿ ಅಂತ ಹೇಳಿದಿರಿ. ಅದನ್ನು ಬಿಟ್ಬಿಟ್ಟು ಇವತ್ತು ನಮ್ಮ ಶಾಸಕರನ್ನು ಸಸ್ಪೆಂಡ್ ಮಾಡಿರೋವಂಥದ್ದು ಇದು ಸ್ಪೀಕರ್ ಮಾಡಿದಂಥ ದೊಡ್ಡ ತಪ್ಪು. ಸ್ಪೀಕರ್ ಕಾಂಗ್ರೆಸ್ಸಿನ ಏಜೆಂಟ್ರಂತೆ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದ ನಡೆ ನೋಡಿ ಏನು ಅನ್ಸುತ್ತೆ ಸರ್? ಒಂದು ಕಡೆ ಅನಿತಾ ವಿಚಾರನ ಅವರೇ ಪ್ರಸ್ತಾಪ ಮಾಡ್ತಾರೆ, ಮತ್ತೊಂದು ಕಡೆ ಚರ್ಚೆಗೆ ಅವರೇ ಅವಕಾಶ ಕೊಟ್ಟಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.